ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕಿದ್ದಾರೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ವರಿಷ್ಠರ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ದೆಹಲಿ ತೆರಳಿ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇದೇ ಸಂದರ್ಭದಲ್ಲಿ ಸೋನಿಯಾ, ರಾಹುಲ್ಗೆ ಕೃತಜ್ಞತೆಯನ್ನ ಸಲ್ಲಿಕೆ ಮಾಡಲಿಕ್ಕಿರುವಂತಹ ಸಿಎಂ ಇಂದು ರಾತ್ರಿ ಐಎಎಸ್ ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಡಿನ್ನರ್ ಸಭೆಯನ್ನ ಕರೆದಿದ್ದಾರೆ. ದೆಹಲಿಯ ಕರ್ನಾಟಕ ಭವನದ ಕಾವೇರಿಯಲ್ಲಿ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಗಮನಿಸುವಂತಹ ಅಂಶ ಏನಪ್ಪಾ ಅಂತಂದ್ರೆ, ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ಇದು ಅತ್ಯಂತ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ. ಮತ್ತೆ ಬಹಳ ಪ್ರಿಯವಾದವರು ಸೋನಿಯಾ ಗಾಂಧಿ ಅವರು ಸಿಎಂ ಅವರಿಗೆ. ಸೊ ಹಾಗಾಗಿ ಈ ಹಿಂದೆ ಜೈಲಿಗೆ ಹೋಗಿದ್ದನ್ನ ಕೂಡ ನಾವ್ಯಾರು ಕೂಡ ಮರೆಯುವ ಹಾಗಿಲ್ಲ. ಸೋನಿಯಾ ಗಾಂಧಿ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿಯ ಮುಖ್ಯ ಉದ್ದೇಶ ಕೃತಜ್ಞತೆಯ ಸಲ್ಲಿಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ತಮಗೆ ಸಿಎಂ ಸ್ಥಾನ ಸಿಗುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ, ತಮ್ಮ ಬೆನ್ನಿಗೆ ನಿಂತಹ ಹೈಕಮಾಂಡ್ ನಾಯಕರಿಗೆ ಥ್ಯಾಂಕ್ಸ್ ಅನ್ನ ಕೂಡ ಹೇಳಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದರ ಜೊತೆಗೆ ರಾಜ್ಯ ರಾಜಕಾರಣ, ಮುಂದಿನ ಆಡಳಿತಾತ್ಮಕ ಹೆಜ್ಜೆಗಳ ಬಗ್ಗೆಯೂ ಕೂಡ ವರಿಷ್ಠರ ಜೊತೆ ಮಹತ್ವದ ಚರ್ಚೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ಆಡಳಿತದ ಸಭೆಯನ್ನ ಕೂಡ ಕರೆದಿದ್ದಾರೆ. ಇವತ್ತು ಸಭೆ ಕೂಡ ನಡೀಲಿಕ್ಕಿದೆ. ಕೇವಲ ರಾಜಕೀಯ ಭೇಟಿ ಅಷ್ಟೇ ಅಲ್ಲ, ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತಿನ ಲಿಸ್ಟ್ ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಅಂತಾನೆ ಕೂಡ ಹೇಳ್ಬೋದು. ಐಎಎಸ್ ಅಧಿಕಾರಿಗಳ ಜೊತೆಗಿನ ಇವತ್ತಿನ ಡಿನ್ನರ್ ಸಭೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇವತ್ತು ರಾತ್ರಿ ದೆಹಲಿಯಲ್ಲಿ ನಿಯೋಜನೆಗೊಂಡಿರುವಂತಹ ಕರ್ನಾಟಕ ಕೆಡ್ನ ಪ್ರಮುಖ ಐಎಎಸ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಔತಣಕೂಟದೊಂದಿಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕೇಂದ್ರ ಸರ್ಕಾರದ ಈ ವಿವಿಧ ಇಲಾಖೆಗಳಲ್ಲಿ ಇರುವಂತಹ ಕರ್ನಾಟಕದ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಿ ರಾಜ್ಯದ ಬಾಕಿ ಇರುವಂತಹ ಯೋಜನೆಗಳು, ಕೇಂದ್ರದಿಂದ ಬರಬೇಕಾದಂತಹ ಅನುದಾನಗಳು, ಇದೆಲ್ಲದ ಕುರಿತು ಇವತ್ತು ಸಭೆ ನಡೆಯುತ್ತೆ. ಸೊ ಸಭೆಯ ಒಂದು ಉದ್ದೇಶದಿಂದಾಗಿ ಇವತ್ತು ಸಂಜೆ ಎಷ್ಟು ಗಂಟೆಗೆ ಸಭೆ ನಿಗದಿಯಾಗಿದೆ ಅನ್ನೋದರ ಕುರಿತು ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಸೊ ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜಕೀಯವಾಗಿ ತಮ್ಮ ಸ್ಥಾನಮಾನವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ದೆಹಲಿಯಲ್ಲಿರುವಂತಹ ಐಎಎಸ್ ಅಧಿಕಾರಿಗಳ ಬೆಂಬಲವನ್ನ ಪಡೆದುಕೊಂಡು ಆಡಳಿತ ಯಂತ್ರಕ್ಕೆ ಮತ್ತಷ್ಟು ಚುರುಕನ್ನ ಮುಟ್ಟಿಸುವಂತಹ ಪ್ಲಾನ್ಗಳಾಗ್ತಾ ಇದೆ. ಹೀಗೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಅನ್ನ ಡಿಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ.